ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಡೇ 5 o'clock ಸ್ಟಾರ್ಟ್ ಆಗಿದೆ. ಇವಾಗಂತೂ ಬೇಗನೆ ಎದ್ದೇಳೋದ್ರಿಂದ ಸ್ವಲ್ಪ ಫ್ರೆಶ್ನೆಸ್ ಅಂತ ಕೂಡ ಅನಿಸುತ್ತೆ. ಮೊದಲೆಲ್ಲ ಬೇಗ ಎದ್ದೇಳೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಿತ್ತು. ಇವಾಗ ಅಭ್ಯಾಸ ಆಗಿರೋದ್ರಿಂದ ಕರೆಕ್ಟ್ ಟೈಮಿಗೆ ಎಚ್ಚರ ಆಗಿಬಿಡತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದರೆ 5 ಗಂಟೆಯಿಂದ 10 ಗಂಟೆಯಿಂದ 11 ಗಂಟೆವರೆಗೆ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶಲಿ ಮಾರ್ನಿಂಗ್ ಎದ್ದ ತಕ್ಷಣ ಫೇಸ್ನ ವಾಶ್ ಮಾಡಿಕೊಂಡು ಹೊರ್ಗಡೆಗೆ ಬರ್ತೀನಿ. ಹೊರ್ಗಡೆಗೆ ಬಂದ ತಕ್ಷಣ ರಂಗೋಲಿ ಎಲ್ಲನೂ ತೆಗೆದು ನೀಟಾಗಿ ಒರೆಸ್ಕೊತೀನಿ. ಒಂದು ಸಲ 1-2 ಸಲ ಮಾಪನ್ನು ಹಾಕೋತೀನಿ. ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಕೆಲಸ ನನಗೆ ಬೇಗ ಆಗಿಬಿಟ್ರೆ ಆಮೇಲೆ ದಿನವಿಡೀ ಫುಲ್ಲು ಸರಾಗವಾಗಿ ಆಗತ್ತೆ ಅಂತ ನನ್ನ ಭಾವನೆ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಮನೆ ಬಾಗಿಲು ಒಂದನ್ನು ಒರೆಸ್ಬಿಟ್ರೆ ಆಮೇಲೆ ಯಾವ ಕೆಲಸ ಬೇಕಾದ್ರೂ ಮಾಡ್ಕೋಬೋದು. ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಇದೊಂದನ್ನು ಡೈಲಿ ಫಾಲೋ ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಒರೆಸಿ ಹಾಗೆ ರಂಗೋಲಿನ ಹಾಕಿದ ನಂತರನೇ ಒಳಗಡೆ ಬರೋದು ನಾನು. ಸೊ ದಟ್ ಬೆಳಗ್ಗೆನೇ ಈ ಒಂದು ಕೆಲಸನ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನಮಗೆ ಟೆನ್ಷನ್ ಇರೋದಿಲ್ಲ. ಒಳಗಡೆ ಕೆಲಸ ಎಲ್ಲ ಸರಾಗವಾಗಿ ಮಾಡ್ಕೋಬೋದು. ಇನ್ನು ಪುನರ್ವಿ 7 o'clockಗೆ ಸ್ಕೂಲ್ಗೆ ಹೋಗ್ತಾಳೆ. ಬೆಳಗ್ಗೆ ಟೈಮು 5 o'clockಗೆ ಎದ್ರೇ ನನಗೆ ಸ್ವಲ್ಪ ಬೇಗ ಕೆಲಸ ಆಗತ್ತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಷ್ಟು ಬೇಗನೆ ಎದ್ದರೂ ಕೂಡ ನಾನು ಬಾಗಿಲನ್ನು ಗುಡಿಸಿ ರಂಗೋಲಿನ ಹಾಕಿ ಒಳಗಡೆ ಬರೋದಕ್ಕೆ ಒಂದು 15 minutes ಆದ್ರೂ ಟೈಮ್ ಬೇಕಾಗತ್ತೆ. ನಾನು ಕಿಚನ್ಗೆ ಹೋಗಿ ಎಲ್ಲ ಐಟಮ್ಸ್ನೂ ರೆಡಿ ಮಾಡಿಕೊಂಡು ಟಿಫನ್ ರೆಡಿ ಮಾಡೋದಕ್ಕೆ ಒಂದು 5:30ಗೆ ಸ್ಟಾರ್ಟ್ ಮಾಡ್ತೀನಿ. ಆ ಟೈಮಲ್ಲಿ ನನಗೆ ಏನು ಕಸಿವಿಸಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿನೇ ಒಂದು ಏನಾದ್ರೂ ಡ್ರಿಂಕ್ ಥರ ಅಂದರೆ ಹಾಟ್ ವಾಟರು ಅಥವಾ ನಾರ್ಮಲ್ ವಾಟರ್ ಏನಾದ್ರೂ ತೊಗೊಂಡು ಆಮೇಲೆ ನಾನು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೋತೀನಿ. ಬೆಳಗ್ಗೆ ಟೈಮು ಬೇಗ ಎದ್ದೇಳೋದ್ರಿಂದ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಹಾಗೆ ನಮಗೆ ಕೆಲಸಗಳು ಕೂಡ ಬೇಗ ಆಗುತ್ತೆ ಅಲ್ವಾ. ಯಾರೆಲ್ಲ ಈ ಟೈಮ್ಗೆ ಎದ್ದು ನಿಮ್ಮ ಕೆಲಸಗಳನ್ನ ಪ್ರಿಪೇರ್ ಮಾಡ್ಕೋತೀರಾ ಕಮೆಂಟ್ ಮಾಡಿ. ನನಗಂತೂ ಮಂಡೇ ಟು ಫ್ರೈಡೇ ಇದ್ದೇ ರುಟೀನ್ ಆಗಿರುತ್ತೆ. ಹಾಗಾಗಿ ನಾನು ಇವತ್ತು ಈ ನನ್ನ ರುಟೀನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ರಂಗೋಲಿ ಎಲ್ಲನೂ ಹಾಕಿದ್ದಾದಮೇಲೆ ಪಕ್ಕದಲ್ಲಿ ಗಿಡದಲ್ಲಿ ದಾಸವಾಳ ಹೂ ಬಿಟ್ಟಿತ್ತು. ಅದನ್ನು ಕೂಡ ಹಾಗೆ ಕಿತ್ಕೊಂಡು ಬಾಗಿಲಿಗೆ ಇಡ್ತಾ ಇದ್ದೀನಿ. ಡೈಲಿ ಇದೇ ಥರ ಮಾಡ್ತೀನಿ. ಸೊ ದಟ್ ಗಿಡದಲ್ಲಿ ಹೂವು ಬಿಟ್ಟಿರುತ್ತಲ್ಲ ಅದನ್ನು ಫ್ರೆಶ್ ಆಗಿ ಕಿತ್ಬಿಟ್ಟು ಬಾಗಿಲಿಗೆ ಇಡೋದು ಅಂದರೆ ಏನೋ ಒಂಥರ ಖುಷಿ ನನಗೆ. ಈಗ ಬಾಗಿಲೆಲ್ಲನೂ ಗುಡಿಸಿ ರಂಗೋಲಿ ಎಲ್ಲನೂ ಹಾಕಿ ಹೂವು ಕೂಡ ಇಟ್ಟಿದ್ದಾಯಿತು. ಒಳಗಡೆಗೆ ಬಂದೆ. ಆಗಲೇ 5:30 ಆಗೋಗಿದೆ ಟೈಮು. ಈ ಟೈಮಲ್ಲಿ ಸ್ವಲ್ಪ 5:30 to 6 o'clock ನನ್ನದು ಕೆಲಸ ಎಲ್ಲ ಮುಗಿಸ್ಕೊಂಡು ಕಿಚನಿಗೆ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಗ್ಬಿಡತ್ತೆ. ಇನ್ನಿವತ್ತು ಮಸಾಲೆ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಬೆಳಗ್ಗೆನೇ ಏನು ತಿಂಡಿ ಮಾಡಬೇಕು ಅಂತ ನೈಟ್ ನನ್ನ ಮಗಳು ಹೇಳಿಬಿಟ್ಟಿರ್ತಾಳೆ. ಅವಳಿಗೇನು ಇಷ್ಟ ಆಗುತ್ತೆ ಅದನ್ನೇ ಮಾಡಬೇಕು. ಇಲ್ಲ ಅಂತಂದರೆ ಬಾಕ್ಸ್ ಖಾಲಿನೇ ಆಗೋದಿಲ್ಲ, ಹಾಗೆ ರಿಟರ್ನ್ ವಾಪಸ್ ಬಂದಿರುತ್ತೆ. ಎಲ್ರಿಗೂ ಈ ಅನುಭವ ಆಗಿರುತ್ತೆ, ನಂದೇನು ಸ್ಪೆಷಲ್ ಅಲ್ಲ. ಸೊ ಹಾಗಾಗಿ ಇವತ್ತು ಸಬ್ಸಿಗೆ ಸೊಪ್ಪಿತ್ತಲ್ಲ, ಹಾಗಾಗಿ ಮಸಾಲೆ ರೊಟ್ಟಿ ಮಾಡಿಬಿಡೋಣ ಅಂತ ಹೇಳಿ ಎಲ್ಲನೂ ಸೊಪ್ಪೆಲ್ಲನೂ ನೈಟೇ ತೊಗೊಂಬಂದಿದ್ದೆ. ಅದನ್ನು ಇವಾಗ ತೆಗೆದು ಅರ್ಧನ ಕಟ್ ಮಾಡಿ ಎಲ್ಲನೂ ತೆಗೆದು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಇಟ್ಕೊಂಡು ಇನ್ನೊಂದು ಸ್ವಲ್ಪ ರೊಟ್ಟಿಗೆ ಬಳಸ್ಕೊತಾ ಇದ್ದೀನಿ. ಸಾಂಬಾರು ಏನಾದರೂ ಮಾಡೋದಕ್ಕೆ ಯೂಸ್ ಆಗುತ್ತೆ. ಪೂರ್ತಿ ಹಾಕೋದಕ್ಕೆ ನಾನು ಹಸ್ಬೆಂಡು ಪಾಪು 3 ಜನ ಇರೋದು. ಸೊ ಅಷ್ಟೊಂದೆಲ್ಲ ಬೇಕಾಗೋದಿಲ್ಲ. ಹಾಗಾಗಿ ಒಂದು ಕಟ್ಟಲ್ಲಿ ಅರ್ಧನ ಎತ್ತಿಟ್ಟು ಇನ್ನರ್ಧನ ಸೋಸ್ಬಿಟ್ಟು ಎತ್ತಿ ತೊಳೆದು ಇಟ್ಕೋತೀನಿ. ಇವಾಗ ಯಾವುದೇ ಅಡುಗೆ ಆಗಲಿ ಯಾವುದೇ ತಿಂಡಿ ಆಗಲಿ ಅದಕ್ಕೆ ಅಂತ ಟೈಮ್ ಕೊಟ್ಟು ಮಾಡಬೇಕಾದ್ರೆ ಆಗುವಂತಹ ರುಚಿ ಅಥವಾ ಅದರಲ್ಲಿರುವಂತಹ ಭಾವನೆಗಳು ಎಲ್ಲ ಟೈಮಲ್ಲೂ ಬರೋದಿಲ್ಲ ಅಲ್ವಾ. ನಾವು ನಮಗೋಸ್ಕರ ಅಡುಗೆ ಮಾಡೋದು ಅಥವಾ ಏನಾದ್ರೂ ಪ್ರಿಪೇರ್ ಮಾಡೋದು ಅದೆಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾನು ಕೂಡ ಏನಾದ್ರೂ ಪ್ರಿಪೇರ್ ಮಾಡಬೇಕಿದ್ರೆ ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತೀನಿ. ಸೊ ನನ್ನ ಮಗಳು ಜಾಸ್ತಿ ಇಂಥದ್ದೇ ಮಾಡಬೇಕು ಅಂತ ಕೇಳಿ ಮಾಡಿಸ್ಕೊತಾಳೆ. ಹಾಗಾಗಿ ಟೈಮ್ ಇದ್ದಾಗೆಲ್ಲ ಯಾವುದು ಮಾಡೋಕ್ಕಾಗತ್ತೆ ಅಂಥ ಅಡುಗೆಗಳೆಲ್ಲನೂ ಕೂಡ ನಾನು ಮಾಡಿಕೊಡ್ತೀನಿ. ಆ್ಯಸ್ ಯೂಶಲಾಗಿ ನನ್ನ ವ್ಲಾಗಲ್ಲಿ ಅಥವಾ ನನ್ನ ಶಾರ್ಟ್ ವಿಡಿಯೋದಲ್ಲೆಲ್ಲ ನೀವು ನೋಡ್ತಾ ಇರ್ತೀರ. ಕುಕ್ಕಿಂಗ್ ವ್ಲಾಗ್ಸ್ನ ಆಲ್ಮೋಸ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಲೆಂತಿ ವಿಡಿಯೋನ ಹಾಕೋದಕ್ಕೆ ಈ ನಡುವೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಚೆನ್ನಾಗಿ ವ್ಯೂಸ್ ಬಂದರೆ ಖಂಡಿತವಾಗ್ಲೂ ನಾನು ಲೆಂತಿ ವಿಡಿಯೋನ ಶೇರ್ ಮಾಡ್ಕೋತೀನಿ. ಇವಾಗ ಸೊಪ್ಪೆಲ್ಲನೂ ತೊಳೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಆನಿಯನ್ನ ಕೂಡ ಒಂದು 3-4 ಹೆಚ್ಚಿ ಇಟ್ಕೊಂಡಿದ್ದೀನಿ ದಪ್ಪದಾಗಿ.
ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಚಾಪರು. ಬೆಳಗಿನ ಗಡಿಬಿಡಿ ತಿಂಡಿಗಳಲ್ಲಿ ಈ ಥರ ಒಂದು ಆಕ್ಸೆಸರೀಸ್ ಇದ್ದರೆ ಅಥವಾ ಚಾಪರ್ ಏನಾದರೂ ಇದ್ದರೆ ನಮಗೆ ಈಸಿ ಆಗುತ್ತೆ. ಯಾಕಂದರೆ ಆನಿಯನ್ ಕಟ್ ಮಾಡೋದಕ್ಕೆ ಅಥವಾ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಟೊಮೊಟೊ ಆಗಿರ್ಬೋದು ಅಥವಾ ಮೆಣಸಿನ್ಕಾಯಿ ಏನು ಬೇಕಿದ್ರೂ ಇದರಲ್ಲಿ ಚಾಪ್ ಮಾಡ್ಕೋಬೋದು. ನೀಟಾಗಿ ಫೈನಾಗಿ ಚಾಪ್ ಆಗುತ್ತೆ. ಇವಾಗ ಈರುಳ್ಳಿ ಎಲ್ಲನೂ ಕೂಡ ಚಾಪ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಈ ರೊಟ್ಟಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ತೊಟ್ಟು ರೊಟ್ಟಿ ಅಂತಲೂ ಮಾಡ್ತಾರೆ, ಬಳಿಯೋ ರೊಟ್ಟಿ ಥರನೂ ಮಾಡ್ತಾರೆ. ಬಟ್ ನಾನಿದು ತೊಟ್ಟು ರೊಟ್ಟಿ ಥರ ಮಾಡ್ತಾಯಿದ್ದೀನಿ. ಆಯಿಲ್ನ ಯೂಸ್ ಮಾಡಿ ಮಾಡೋ ಥರ ನಾನಿವತ್ತು ಮಾಡ್ತಾ ಇರೋದು. ಒಬ್ಬೊಬ್ಬರು ನಾರ್ಮಲ್ ರೊಟ್ಟಿ ತೊಟ್ಟೋ ಥರನೂ ಮಾಡ್ತಾರೆ, ಇನ್ನು ಬಳಿಯೋ ರೊಟ್ಟಿ ಥರನೂ ಮಾಡ್ತಾರೆ. ಬಟ್ ನಾನು ಯಾವಾಗ್ಲೂ ಇದೇ ಥರ ಮಾಡೋದು. ನನ್ನ ಮಗಳಿಗೆ ಆ್ಯಸ್ ಯೂಶಲಿ ಇದೇ ಥರ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ಲನೂ ಕೂಡ ಆನಿಯನ್ನ ಕಟ್ ಮಾಡಿ ಚಾಪ್ ಮಾಡಿ ಎತ್ತಿ ಇಟ್ಕೊಂಡೆ. ಇವಾಗ ಸಬ್ಸಿಗೆ ಸೊಪ್ಪನ್ನು ಕೂಡ ನೆನೆಸಿದ್ದೆ, ಸ್ವಲ್ಪ ಮಣ್ಣೇನಾದರೂ ಇದ್ದರೆ ಬಿಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಇವಾಗ ಹೆಚ್ಚಿಬಿಟ್ಟು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಸಬ್ಸಿಗೆ ಸೊಪ್ಪನ್ನು ಜಾಸ್ತಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದ್ರ ಜೊತೆಗೆ ಯಾವ ತರಕಾರಿ ಇದೆ ಅದೆಲ್ಲ ತರಕಾರಿನೂ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು. ಆದರೆ ನಾನಿವಾಗ ಬರೀ ಸಬ್ಸಿಗೆ ಸೊಪ್ಪು ಆನಿಯನ್ನ ಹಾಕಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊತೀನಿ. ತರಕಾರಿ ಎಲ್ಲ ಖಾಲಿಯಾಗಿದ್ದರಿಂದ ಸೊಪ್ಪು ಒಂದೇ ಇತ್ತು, ಸೊ ಹಾಗಾಗಿ ಇದನ್ನೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದ್ರ ಜೊತೆಗೆ ಮೂಲಂಗಿ, ಕ್ಯಾರೆಟು, ಆಮೇಲೆ ಏನು ತರಕಾರಿ ಇರುತ್ತೆ ಅದೆಲ್ಲನೂ ಕೂಡ ನೀವು ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಸಬ್ಸಿಗೆ ಸೊಪ್ಪು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕ್ಕೋತಾ ಇದ್ದೀನಿ. 2-3 ಜನ ಇರೋದ್ರಿಂದ ನಾನು ಇದರಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನೀವು ನೋಡಿ ಬೇಕಿದ್ದರೆ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಜಾಸ್ತಿನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ ಬದಲು ನೀವು ಹಸಿರು ಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೋಬೋದು. ನನ್ನ ಮಗಳಿಗೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ತಿನ್ನೋದಿಲ್ಲ, ಹಾಗಾಗಿ ನಾನು ಅಚ್ಕಾರದ ಪುಡಿನ ಟೇಸ್ಟ್ಗೆ ಅನುಗುಣವಾಗಿ ಒಂದೇ 1 ಸ್ಪೂನ್, 1-1.5 ಸ್ಪೂನ್ ನಾನಿಲ್ಲಿ ಬಳಸಿದ್ದೀನಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಸಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಇಷ್ಟು ಆದರೆ ಸಾಕು. ನಮಗೆ ರೊಟ್ಟಿ ತೊಟ್ಟೋದಕ್ಕೆ ಬರಬೇಕು ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ಸೈಡಿಗೆ ಎತ್ತಿಟ್ಕೊತೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಒಣಮೆಣಸಿನ್ಕಾಯಿ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಮೆಣಸಿನ್ಕಾಯಿ, ಕಡಲೆ, ಹಾಗೆ ಉಪ್ಪು, ಜೀರಿಗೆನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಜೊತೆಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊತಾ ಇದ್ದೀನಿ. ರುಬ್ಬಿ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಒಂದು ಪೇಪರ್ ಮೇಲೆ ಎಣ್ಣೆನ ಸವರ್ಕೊಂಡು ರೊಟ್ಟಿನ ತೊಟ್ಕೊತಾ ಇದ್ದೀನಿ. ಈಸಿಯಾಗಿ ತೊಟ್ಕೋಬೋದು, ಮಾಡೋಕ್ಕೆ ಬರದೇ ಇರೋರು ಕೂಡ ಈಸಿಯಾಗಿ ರೊಟ್ಟಿನ ನಾವು ಮಾಡ್ಕೋಬೋದು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ. ಇದ್ರ ಜೊತೆಗೆ ತರಕಾರಿ ಎಲ್ಲನೂ ನಾನು ಆಗಲೇ ಹೇಳ್ದಾಗೆ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಅಥವಾ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆದರೆ ಸಬ್ಸಿಗೆ ಸೊಪ್ಪಿನ ರೊಟ್ಟಿ ಅದು ಟೇಸ್ಟು ಬೇರೆ ಲೆವೆಲ್ಲೇ ಇರುತ್ತೆ. ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿ, ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ. ರೊಟ್ಟಿನ ತೊಟ್ಕೊಂಡಾದ್ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ತವ ಮೇಲೆ ರೊಟ್ಟಿನ ಹಾಕೋತಾ ಇದ್ದೀನಿ. ಈಸಿಯಾಗಿ ನಾವು ರೊಟ್ಟಿನ ತೊಟ್ಕೋಬೋದು. ನೋಡಿ, ನಾನು ಮತ್ತೆ ಇನ್ನೊಂದನ್ನ ತೊಟ್ಟಿ ತೋರಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ತೊಟ್ಕೊಂಡು ರೊಟ್ಟಿನೂ ಕೂಡ ಮಗ್ಚಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಪುನರ್ವಿಗೆ ಲಂಚ್ ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಪ್ರಿಪೇರ್ ಮಾಡಿಕೊಂಡು ಅವಳ ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡಿಕೊಂಡು ಬಾಕ್ಸಿಗೂ ಕೂಡ ಹಾಕೋತಾ ಇದ್ದೀನಿ. ಟೈಮು ಸಾಕಾಗೋದಿಲ್ಲ, ಆಗಲೇ 6:30 ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಬಾಕ್ಸಿಗೂ ಕೂಡ ಬೇಗನೆ ಹಾಕ್ಕೊಂಡು, ಅವಳಿಗೆ ಕಾಯಿ ಚಟ್ನಿ ಇಷ್ಟ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಹಾಕಿದೆ. ರೊಟ್ಟಿನೂ ಕೂಡ ಜೊತೆಗೆ ಹಾಕಿ ಲಂಚ್ ಬ್ಯಾಗನ್ನು ಪ್ಯಾಕ್ ಮಾಡಿ ಅವಳನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗತ್ತೆ. ಬೆಳಗ್ಗೆ ಟೈಮು ನಿದ್ದೆ ಟೈಮ್ ಬೇರೆ, 6 ಗಂಟೆ 6:30 ಟೈಮಲ್ಲಂತೂ ನಿದ್ದೆ ಟೈಮ್ ಅಲ್ವಾ, ಏಳಿಸ್ಬಿಟ್ರಂತೂ ಅವಳಿಗೆ ಅಳುನೇ ಬಂದ್ಬಿಡತ್ತೆ. ಒಂದೊಂದ್ಸಲ ಹತ್ಕೊಂಡು ಹೋಗ್ತಾಳೆ ಸ್ಕೂಲ್ಗೆ. ಇನ್ನೇನು ಮಾಡೋದು, ಸ್ಕೂಲ್ 7 o'clockಗೆ ವ್ಯಾನ್ ಬಂದುಬಿಡತ್ತೆ, 8:15 ಬೆಲ್ ಆಗಿಬಿಡತ್ತೆ. ಸೊ ಹಾಗಾಗಿ ವ್ಯಾನ್ ಬರೋದ್ರಿಂದ ಇವಳು 7 o'clock ಅಷ್ಟರಲ್ಲಿ ರೆಡಿ ಆಗಿಬಿಡ್ಬೇಕು. 6:30ಗೆ ಎದ್ದರೆ ಅವಳಿಗೆ ತಲೆಯೆಲ್ಲ ಬಾಚಿ ಸ್ನಾನ ಎಲ್ಲನೂ ಮಾಡಿಸಿ ಸ್ವಲ್ಪ ತಿನ್ನಿಸಿ ಕಳಿಸ್ಬೋದು. ಹಾಗಾಗಿ 6:30ಗೆ ಇಳಿಸ್ತೀನಿ ನಾನು. ಇನ್ನು ತಲೆಯೆಲ್ಲನೂ ಬಾಚಬೇಕಿದ್ರೆ ಒಂದೊಂದ್ಸಲ ನನಗೆ ಕೆಳಗಡೆಗೆ ಟೈಮ್ ಸಾಕಾಗೋದಿಲ್ಲ ಅಂತ ಹೇಳಿ ಕೆಳಗಡೆಗೆ ಬಿಟ್ಟು ಕಳಿಸಿದ್ರೆ ಅವ್ರ ಸ್ಕೂಲಲ್ಲಿ ಮೇಲ್ಗಡೆ
ಕಟ್ಟಿ ಕಳಿಸಿರ್ತಾರೆ. ಸೊ ಹಾಗಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು 2 ಜಡೆನೂ ಮೇಲೆ ಕಟ್ಟಿ ಕಳಿಸ್ತೀನಿ. ನಾನಿಲ್ಲಿ ಟೈಮ್ ಆಗಿದೆ ಅಂತ ಹೇಳಿ ತಲೆನ ಬಾಚ್ತಾ ಇದ್ರೆ ಅವಳು ಕುತ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ. ಟೈಮ್ ಬೇರೆ ಆಗೋಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟಿದ್ರೆ ಮಲ್ಕೋತಿದ್ದೆ ಅಮ್ಮ ಅಂತಲೂ ಹೇಳ್ತಾ ಇದ್ಲು. ಅವಳನ್ನ ಸ್ಕೂಲಿಗೆ ಕಳಿಸಿ ವ್ಯಾನಿಗೆ ಬಿಟ್ಟು ಬಂದಾದಮೇಲೆ ಕೆಲಸ ಏನಿರುತ್ತೆ ಅದೆಲ್ಲನೂ ಕೂಡ ಒಂದೊಂದಾಗೇ ಮಾಡ್ಕೋತೀನಿ. ಇನ್ನು ದಿವಾನ್ ಕಾಟ್ ಮೇಲೆ ಬೆಡ್ಶೀಟು ಹಾಗೆ ಪಿಲ್ಲೋ ಎಲ್ಲ ಹಾಗೆ ಇತ್ತು, ಅದನ್ನೆಲ್ಲ ಎತ್ತಿಟ್ಟು ಇನ್ನು ಅವಳ ಆಕ್ಸೆಸರೀಸ್ ಏನಿರುತ್ತೆ ಬಿಂದಿ ಇಡೋದಾಗಿರ್ಬೋದು ಅಥವಾ ಕ್ರೀಮು ಪೌಡರು ಅದೆಲ್ಲನೂ ಎತ್ತಿಟ್ಟು ಕೊಡ್ವಿ. ಆಮೇಲೆ ಬೆಡ್ಶೀಟ ಹಾಸ್ತೀನಿ. ನಂತರ ಎಲ್ಲನೂ ಕೂಡ ಡೀಪ್ ಕ್ಲೀನ್ ಮಾಡಿಕೊಂಡು ಒಂದ್ಸಲ ಗುಡಿಸಿ ಬಿಟ್ಬಿಡ್ತೀನಿ. ಇವತ್ತೇನು ಮನೆ ಒರೆಸ್ಕೊಳ್ಳೋದೇನಿರಲಿಲ್ಲ. ಸೊ ಹಾಗಾಗಿ ಒಂದ್ಸತಿ ಕಸನ ಗುಡಿಸ್ಬಿಟ್ಟು ಹಾಗೆ ಬಿಟ್ಟೆ. ಇನ್ನು ಕೆಲಸ ಬಾಕಿ ಇರೋದನ್ನೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ಕೋತೀನಿ. ಆಲ್ರೆಡಿ 9:30 10 o'clock ಆಗಿತ್ತು ಅಷ್ಟರಲ್ಲಿ. ಆವಾಗ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿ ಆದಮೇಲೆ ಬ್ರೇಕ್ಫಾಸ್ಟ್ನ ತಗೋತೀನಿ. ಹೊಸೊಬ್ರು ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಹೊಸದಾಗಿ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮ ಮಾರ್ನಿಂಗ್ ರುಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ನ ಮಾಡಿ. ಹಾಗೆ ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಆಯಿತಾ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ. ಈ ಥರ ಲಾಂಗ್ ವೀಡಿಯೋಸ್ಗಳನ್ನ ಹಾಕಿದ್ರೆ ಯಾವ ಥರ ಟಾಪಿಕ್ ಮೇಲೆ ಹಾಕಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಅದೇ ಥರ ಟಾಪಿಕ್ನ ನಾನು ಚೂಸ್ ಮಾಡಿಕೊಂಡು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.